ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧೇ. ನಮ್ಮ ಪರಂಪರೆಯಲ್ಲಿ ಅನೇಕ ಮಹಾನುಭಾವರು ಶ್ರೀಮದಾಚಾರ್ಯ ಪರಂಪರೆಯಲ್ಲಿ ನಮಗೆ ಮಾರ್ಗದರ್ಶಕರಾಗಿ, ಯತಿಗಳಾಗಿ, ಸಂತರಾಗಿ ಅನೇಕ ಮಹಾನುಭಾವರು ಅವತರಿಸಿದ್ದಾರೆ. ಅದರಲ್ಲಿ ನಮ್ಮ ಪರಂಪರೆಯಲ್ಲಿ 5 ಪಂಚರತ್ನಗಳು ಅಂತ ಶ್ರೀಮದಾಚಾರ್ಯರು, ಜಯತೀರ್ಥರು, ಟೀಕಾಕೃತ್ಪಾದರು, ವ್ಯಾಸತೀರ್ಥರು, ವಾದಿರಾಜರು, ರಾಘವೇಂದ್ರ ಗುರುಗಳು 5 ಮಂದಿ ಪಂಚರತ್ನ ಅಂತ. 5 ಮಂದಿ ಮಾಡಿರುವ ಸಾಧನೆ ಅದ್ಭುತವಾದವು. ಇನ್ನೂ ಅನೇಕರಿದೆ. ಶ್ರೀಪಾದರಾಜರು, ವಿಜಯೇಂದ್ರ ಸ್ವಾಮಿಗಳು, ರಘುತ್ತಮರು, ಅನೇಕ ಸಂತರು. ಜೊತೆಗೆ ಪುರಂದರದಾಸರು, ಕನಕದಾಸರು, ವಿಜಯದಾಸರು, ದೊಡ್ಡ ದಾಸ ಪರಂಪರೆ. ಹೀಗೆ ಇವರನ್ನೆಲ್ಲ ಗಮನಿಸಿದಾಗ ನಾವು ಹೆಮ್ಮೆ ಪಡಬೇಕು, ಅಭಿಮಾನ ಪಡಬೇಕು. ಅಂತಹ ದೊಡ್ಡ ದೊಡ್ಡ ಸಂತರು, ದೊಡ್ಡ ದೊಡ್ಡ ಹರಿದಾಸರು ಅವತರಿಸಿ ಆ ಮೂಲಕ ನಮ್ಮ ಸಾಹಿತ್ಯ, ಶಾಸ್ತ್ರ ಸಾಹಿತ್ಯ, ದಾಸ ಸಾಹಿತ್ಯ ಎರಡನ್ನೂ ಕೂಡ ಸಮೃದ್ಧಗೊಳಿಸಿ ಆ ಮೂಲಕ ನಮ್ಮ ಸಿದ್ಧಾಂತದ ಬಗ್ಗೆ ಯಾರೇ ಏನೇ ಪ್ರಶ್ನೆ ಮಾಡಲಿ ಸೂಕ್ತ ಉತ್ತರ ಕೊಡುವ ಧೈರ್ಯ ಬರುವ ರೀತಿಯಲ್ಲಿ, ಮನಸ್ಸಿಗೆ ಗಟ್ಟಿಯಾಗಿ ನಿಲ್ಲುವ ರೀತಿಯಲ್ಲಿ ಗ್ರಂಥಗಳನ್ನು ರಚಿಸಿದ್ದಾರೆ. ಒಳ್ಳೆಯ ಭಕ್ತಿ ಪ್ರಚೋದಕ, ಜ್ಞಾನ ಪ್ರಚೋದಕ ಹಾಡುಗಳಿಂದ ಸಾಮಾನ್ಯ ಜನರಲ್ಲಿಯೂ ಕೂಡ, ಸ್ತ್ರೀಯರಲ್ಲಿ, ಎಲ್ಲ ವರ್ಗದ ಜನರಲ್ಲಿ ಭಕ್ತಿಭಾವ ಜಾಗೃತವಾಗುವಂಥ ದಾಸ ಸಾಹಿತ್ಯದ ನಿರ್ಮಾಣ ಎಲ್ಲ ಕಾರ್ಯಗಳಿಂದ ದೊಡ್ಡ ಉಪಕಾರವನ್ನು ಮಾಡಿದ ಮಹಾನುಭಾವರಲ್ಲಿ ವ್ಯಾಸರಾಜರು, ವಾದಿರಾಜರು. ನಿನ್ನೆ ವಾದಿರಾಜರ ಪುಣ್ಯ ದಿವಸ, ಇವತ್ತು ವ್ಯಾಸರಾಜ. ಇಬ್ಬರು ಕೂಡ ಲೌಕಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಬಹಳಷ್ಟು ಕರಾತಿ ಮಾಡಿದರು. ವ್ಯಾಸರಾಜರು ಕೃಷ್ಣದೇವರಾಜರಿಗೆ ಮಾರ್ಗದರ್ಶಕರಾಗಿ ಬರೀ ಕುಹುಯೋಗ ಪರಿಹಾರ ಮಾಡಿದ್ದು ಮಾತ್ರವಲ್ಲ, ಎಲ್ಲ ರೀತಿಯಿಂದ ಮಾರ್ಗದರ್ಶನ ಮಾಡಿ ನಮ್ಮ ಕರ್ನಾಟಕ ರಾಜ್ಯ ಅಷ್ಟು ಸಮೃದ್ಧವಾಗಲಿಕ್ಕೆ ಅವರ ಅನುಗ್ರಹವೇ ಕಾರಣ. ಅದು ಇಡೀ ಕನ್ನಡ ನಾಡು ವ್ಯಾಸರಾಜರ ಬಗ್ಗೆ ಅಭಿಮಾನ ಪಡಬೇಕು. ಅಂತಹ ಮಹೋನ್ನತವಾದ ಸಾಧನೆ. ಅವರು ಎಷ್ಟು ಕಡೆಗಳಲ್ಲಿ ಮುಖ್ಯಪ್ರಾಣನ ಪ್ರತಿಮೆ ಸ್ಥಾಪಿಸಿದರು. ಯಾಕೆ? ವಿದೇಶಿ ದಾಳಿ, ಆಕ್ರಮಣ. ಆ ಕಾಲದಲ್ಲಿ ನಮ್ಮ ಯುವಕರೆಲ್ಲ ಆಂಜನೇಯನಂತೆ ಭಕ್ತಿ ಮತ್ತು ಶಕ್ತಿ ಎರಡನ್ನೂ ಕೂಡ ತಮ್ಮಲ್ಲಿ ತುಂಬಿಕೊಳ್ಳಬೇಕು. ಪರಮಾತ್ಮನಲ್ಲಿ ಭಕ್ತಿ, ನಮ್ಮ ದೇಶಕ್ಕೆ ಬಂದ ಆಪತ್ತನ್ನು ಎದುರಿಸುವ ಶಕ್ತಿ, ಎರಡನ್ನೂ ಕೂಡ ತುಂಬಿಕೊಳ್ಳುವ ಸ್ಫೂರ್ತಿ ನೀಡುವುದಕ್ಕೋಸ್ಕರ 720 ಕಡೆಗಳಲ್ಲಿ ಆಂಜನೇಯನ ಮೂರ್ತಿಯನ್ನು ಸ್ಥಾಪಿಸಿ ನಮ್ಮ ಯುವಕರು ಆಂಜನೇಯನಂತೆ ಹೋರಾಟ ಮಾಡಬೇಕು. ಈ ಸ್ಫೂರ್ತಿ ತುಂಬಿದ್ದಾರೆ. ಬಂಗಾಳ ದೇಶ ಇವತ್ತು ಇಸ್ಕಾನ್ ಅಂತೇನು ಇಡೀ ಜಗತ್ ಪ್ರಸಿದ್ಧವಾಗಿದೆ. ಅವರಿಗೆ ದೀಕ್ಷೆ ಕೊಟ್ಟವರು ಯಾರು? ಅದಕ್ಕೆ ಅವರ ಮೂಲ ಪುರುಷರಿಗೆ ದೀಕ್ಷೆ ಕೊಟ್ಟವರು ನಮ್ಮ ವ್ಯಾಸರಾಜರು. ಈಗಲೂ ಕೂಡ ಆ ಚೈತನ್ಯ ಪ್ರಭುಗಳು, ಅವರ ಪರಮಗುರುಗಳು ಅವರೆಲ್ಲ ವ್ಯಾಸರಾಜರ ಶಿಷ್ಯರು. ಇಡೀ ಜಗತ್ತಿನಲ್ಲೇ ಇವತ್ತು ಭಕ್ತಿ ಸಿದ್ಧಾಂತ ಪ್ರಚಾರ ಮಾಡಿದ್ದರೆ ಅದಕ್ಕೆಲ್ಲ ಮೂಲ ಸ್ಫೂರ್ತಿ ಕೊಟ್ಟವರು ವ್ಯಾಸರಾಜರು ಅಂತ ನಾವು ಅಭಿಮಾನ ಪಡಬೇಕು. ನಾವೆಲ್ಲ ಒಮ್ಮೆ ಈ ರಾಮ ಜನ್ಮಭೂಮಿಯ ಕಾರ್ಯಕ್ರಮಕ್ಕೆ ಹೋಗುವಾಗ ದಾರಿಯಲ್ಲಿ ಹೋಗ್ತಾ ಇದ್ದೇವೆ. ರಾತ್ರಿ ಆಯಿತು. ಎಲ್ಲಿ ವಸತಿ ಮಾಡೋದು ಅಂತ ಒಬ್ಬರು ಶಂಕರಾಚಾರ್ಯರು, ಅವರ ಉತ್ತರ ಪ್ರದೇಶದ ಬದರಿ ಜ್ಯೋತಿಷ್ ಪೀಠ ಶಂಕರಾಚಾರ್ಯರು ದಾರಿಯಲ್ಲಿ ಸಿಕ್ಕಿದರು. ಇಲ್ಲಿ ಒಂದು ಮಾಧ್ವ ಮಠ ಇದೆ, ಮಧ್ಯಪ್ರದೇಶ. ನಮಗೆ ದಾರಿಯಲ್ಲಿ ಮಾಧ್ವ ಮಠ ಇದೆ ಹೇಳಿ ಅಲ್ಲಿ ಕರ್ಕೊಂಡು ಹೋದು. ನಾವೆಲ್ಲ 5-6 ಮಂದಿ ಮಠಾಧಿಪತಿಗಳಿದ್ದೆವು. ಅಲ್ಲಿ ಹೋದರೆ ಅವರು ಸ್ವಾಗತ ಮಾಡಿದರು. ಉಡುಪಿಯಿಂದ ಬಂದ ಮಠಾಧಿಪತಿಗಳು ಅಂತ ಸ್ವಾಗತ ಮಾಡಿದರು. ನಾವೆಲ್ಲ ಮಾಧ್ವರು. ಅವರದ್ದೆಲ್ಲ ಇತಿಹಾಸ ಕರೆದು ನೋಡಿದೆ.
ಅದರಲ್ಲಿ ಅವರು ವ್ಯಾಸತೀರ್ಥರಿಂದ ದೀಕ್ಷೆ ಪಡೆದರು. ಆ ಒಂದು ಪ್ರದೇಶದಲ್ಲಿ ವ್ಯಾಸತೀರ್ಥರು ಅವನಿಗೆ ದೀಕ್ಷೆ ಕೊಟ್ಟು ಅಲ್ಲಿ ಒಂದು ಮಾಧ್ವ ಮಠ, ನಮಗೆ ಗೊತ್ತಿಲ್ಲ. ಹೀಗೆ ವ್ಯಾಸತೀರ್ಥರು ಎಲ್ಲೆಲ್ಲಿ ಏನು ಮಾಡಿದ್ದಾರೆ ಅಂತ. ವಾದಿರಾಜರು ಗುಜರಾತಿಗೆ ಹೋಗಿ ಅಲ್ಲಿ ಸಿದ್ಧಾಂತ ಪ್ರಚಾರ ಮಾಡಿದರು ಅಂತ ಚರಿತ್ರೆ ಇದೆ. ಅವರು ಮಾಡಿದರು ಅಷ್ಟೇ, ನಾವು ಅದನ್ನು ಮುಂದುವರಿಸಲಿಲ್ಲ, ಅದೇ ತಪ್ಪು. ಅವರೆಲ್ಲ ವಾದಿರಾಜರು ವ್ಯಾಸರಾಜರು ಎಲ್ಲ ಕಡೆ ಪ್ರಚಾರ ಮಾಡಿ ಎಲ್ಲರಿಗೂ ಸಜ್ಜನರಿಗೆ ಭಕ್ತಿ ನಿಷ್ಠೆ ಕೊಟ್ಟು ಸಿದ್ಧಾಂತ ಪ್ರಚಾರ ಮಾಡಿದವು. ನಾವು ಆ ಪರಂಪರೆ ಅದನ್ನು ಬೆಳೆಸಲಿಲ್ಲ. ಅದು ದೊಡ್ಡ ನಮ್ಮ ಒಂದು ಕೊರತೆ. ಅಂಥ ವ್ಯಾಸರಾಜರ ಗ್ರಂಥಗಳು ಎಲ್ಲ ದಾಸರು, ಪುರಂದರದಾಸರು, ಕನಕ ಎಲ್ಲರಿಗೂ ದೀಕ್ಷೆ ಕೊಟ್ಟು ದಾಸಸಾಹಿತ್ಯ ಅದರ ಪ್ರವರ್ತಕರು ವ್ಯಾಸರಾಜರು. ಅವರು ಎಷ್ಟು ಮಹಿಮೆ ಕೊಂಡಾಡಿದರೂ ಕೂಡ ಅದು ಕಡಿಮೆ. ಅವರ ಗ್ರಂಥಗಳು ಅದರಲ್ಲಿರ್ತಕ್ಕ ಚಂದ್ರಿಕಾದಲ್ಲಿ ಇವತ್ತು ನಾನು ಈ ಒಂದು ವರ್ಷದಿಂದ ಪಾಠ ಹೇಳ್ತಾ ಇದ್ದೇವೆ. ಎಷ್ಟು ಅದ್ಭುತವಾದ ವಿಮರ್ಶೆ, ಇತರ ಮತಗಳ ವಿಮರ್ಶೆ, ಸೂತ್ರ ಭಾಷ್ಯ ಮತ್ತು ನ್ಯಾಯಸುಧ ಅದರ ಬಗ್ಗೆ ವಿಮರ್ಶೆ ಮಾಡಿ ಎಷ್ಟು ನಮ್ಮ ಎಲ್ಲ ಸಂಶಯ ಪರಿಹಾರವಾಗುವ ರೀತಿಯಲ್ಲಿ ಎಂಥ ಉತ್ತಮವಾದ ಕೃತಿ, ಅದ್ಭುತವಾದ ಕೃತಿ ಚಂದ್ರಿಕಾ ಗ್ರಂಥ. ಅದನ್ನು ಪಾಠ ಹೇಳುವಾಗ ನಮಗೆ ಅಷ್ಟು ಆನಂದ ಆಗಬೇಕು. ಪಾಠ ಹೇಳುವವರಿಗೂ ಕೇಳುವವರಿಗೂ ಅಷ್ಟು ಒಂದು ಶಿಷ್ಟವಾದ ಒಂದು ಉದ್ಬೋಧನೆ ಆಗ್ತದೆ. ಇಂಥ ಅಪೂರ್ವ ಕೃತಿ ಶಾಸ್ತ್ರ ಗ್ರಂಥಗಳನ್ನು ರಚನೆ ಮಾಡಿ ಎಲ್ಲ ಕಡೆ ನಮ್ಮ ಸಿದ್ಧಾಂತವನ್ನು ಬಲವಾಗಿ ಸಮರ್ಥನೆ ಮಾಡಿ ಸಾಮಾನ್ಯ ಜನರಿಗೂ ತಲುಪುವಂತಹ ದಾಸ ಸಾಹಿತ್ಯದ ಪ್ರವರ್ತಕರಾಗಿ ಉತ್ತರ ಭಾರತದಲ್ಲಿಯೂ ಕೂಡ ನಮ್ಮ ಸಿದ್ಧಾಂತದ ಧ್ವಜ ಏರಿಸಿದ ವ್ಯಾಸರಾಜರ ಮಹಿಮೆ, ಅವರ ಸಾಧನೆ ನಮಗೆ ವರ್ಣಿಸಲು ಸಾಧ್ಯವೇ ಇಲ್ಲ. ಅಂತಹ ಮಹಾನುಭಾವರನ್ನು ಸ್ಮರಿಸಿ ವಾದಿರಾಜರು, ವ್ಯಾಸರಾಜರು ಇವರೆಲ್ಲರ ದಾರಿಯಲ್ಲಿ ಹೋಗಲು ನಮ್ಮ ಈ ಚಂದ್ರಿಕಾದಲ್ಲಿ ಒಂದು ಚರ್ಚೆ ಬಂತು. ಬ್ರಾಹ್ಮಣ ಇತರರಿಗೆ ವೇದ ಉಪನಯನ ಇಲ್ಲ, ವೇದಾಧ್ಯಯನ ಬೇಡ. ಕೆಲವು ದಾರ್ಶನಿಕರು ವೇದ ಅಲ್ಲ, ಪುರಾಣಗಳಿಂದಲೂ ಕೂಡ ಅವರಿಗೆ ಜ್ಞಾನ ಪಡೆಯಲಿಕ್ಕೆ ಅಧಿಕಾರ ಇದೆ, ಅವರಿಗೆ ಭಕ್ತಿ ಮಾತ್ರ ಮಾಡಬೇಕು, ಅವರಿಗೆ ವೇದ ಬೇಡ, ಪುರಾಣ ಇತಿಹಾಸಗಳಿಂದಲೂ ಕೂಡ ಜ್ಞಾನ ಪಡೆಯಲಿಕ್ಕೆ ಅವಕಾಶ ಇಲ್ಲ ಅಂತ ಸಿದ್ಧಾಂತ ಮಾಡಿದರೆ ಬಲವಾಗಿ ಖಂಡಿಸಿ, ಇತಿಹಾಸ ಪುರಾಣಗಳಿಂದ ಬ್ರಾಹ್ಮಣರು ಮಾತ್ರವಲ್ಲ ಎಲ್ಲ ಸಜ್ಜನರು ಕೂಡ ಇತಿಹಾಸ ಪುರಾಣಗಳಿಂದ ಜ್ಞಾನ ಪಡೆಯಲಿಕ್ಕೆ ಅಧಿಕಾರ ಇದೆ ಎಂಬುದನ್ನು ಬಲವಾಗಿ ಚಂದ್ರಿಕಾದಲ್ಲಿ ಸಮರ್ಥನೆ ಮಾಡಿ ಆ ಮೂಲಕ ಎಲ್ಲರ ಮೇಲೆ ಭಗವಂತನ ಜ್ಞಾನ, ಭಕ್ತಿ, ಉಪಾಸನೆ ಎಲ್ಲರೂ ಕೂಡ ಪಡೆಯಲಿ. ವೇದದಲ್ಲಿ ಮಾತ್ರ ಅದಕ್ಕೊಂದು ವಿಶಿಷ್ಟ ನಿರ್ಬಂಧ ಇದೆ, ಅದು ಬಿಟ್ಟು ಉಳಿದವುಗಳಲ್ಲಿ ಜ್ಞಾನ ಪಡೆಯಲಿಕ್ಕೆ ಅವಕಾಶ ಇದೆ ಎಂಬುದನ್ನು ಸ್ಪಷ್ಟವಾಗಿ ಚಂದ್ರಿಕಾದಲ್ಲಿ ಸಮರ್ಥನೆ ಮಾಡಿ ಎಲ್ಲ ವರ್ಗದ ಸಜ್ಜನರಲ್ಲಿ ಕಾರುಣ್ಯವನ್ನು ತೋರಿಸಿದವರು ವ್ಯಾಸರಾಜರು ಮತ್ತು ವಾದಿರಾಜರು. ಅವರೇ ನಮಗೆ ಸ್ಫೂರ್ತಿ ನೀಡಿದವರು ಎಂಬುದಾಗಿ ಹೇಳಿ ಅವರನ್ನು ವಿಶೇಷವಾಗಿ ನಾವು ಭಕ್ತಿಪೂರ್ವಕವಾಗಿ ಸ್ಮರಿಸಿ ಅವರು ತೋರಿದ ದಾರಿಯಲ್ಲಿ ನಡೆಯಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ. ಇವತ್ತು ನಮ್ಮ ವಿಜಯೇಂದ್ರಾಚಾರ್ಯರು ಬಹಳ ಸ್ಫೂರ್ತಿಯಿಂದ ಪ್ರವಚನ ಮಾಡಿದ್ದಾರೆ. ಕಳಸವಿಟ್ಟಂತೆ ವ್ಯಾಸರಾಜರ ಒಂದು ಹಾಡನ್ನು ನಮ್ಮ ಕಿರಿಯ ಶ್ರೀಗಳು ಹಾಡಿದ್ದಾರೆ. ಅದು ಇವತ್ತಿನ ಕಾರ್ಯಕ್ರಮ ಅತ್ಯಂತ ಪ್ರಭಾವಕಾರಿಯಾದ ಒಂದು ಕಾರ್ಯಕ್ರಮ ನಡೆಯಿತು. ನಿನ್ನೆ ಮತ್ತು ಇವತ್ತಿನ ಕಾರ್ಯಕ್ರಮದಿಂದ ನಾವೆಲ್ಲರೂ ಕೂಡ ಸ್ಫೂರ್ತಿ ಪಡೆಯೋಣ, ಅಂಥ ಗುರುಗಳ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ಹೇಳಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ.